ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಲಾಸ್ಟ್ವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಮನೆಗೇನಪ್ಪ ಇಷ್ಟೊಂದು ದೊಡ್ಡದಾಗಿ ಕುಂಕುಮ ಎಲ್ಲ ಇಟ್ಕೊಂಡಿದ್ದೀರಾ ಅಂದ್ರೆ ನನ್ನ ಪೂಜೆ ಇತ್ತಲ್ವ ಇವತ್ತು, ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದೆ. ಅದನ್ನು ಕೂಡ ವಿಡಿಯೋ ಸೇರಿಸ್ತೀನಿ, ಲಾಸ್ಟ್ವರೆಗೂ ನೋಡಿ. ಇವತ್ತು ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದೀನಿ. ಮಶ್ರೂಮ್ ಬಿರಿಯಾನಿ ಮಾಡೋಣ ಇವತ್ತು, ಬನ್ನಿ. ಎಲ್ಲ ನೋಡಿ ಹೇಗಿಟ್ಟಿದ್ದೀನಿ ಪೂಜೆ ಸಾಮಾನು, ಮಶ್ರೂಮು, ತರಕಾರಿ ಎಲ್ಲ ತಂದು ಅದೆಲ್ಲ ಸ್ವಲ್ಪ ಜೋಡಿಸ್ಬೇಕು. ಎಲ್ಲರ ಮನೇಲಿ ಹೀಗೆ ತಾನೆ, ನಮ್ಮನೆ ಅಂತ ಎಲ್ಲ ನಮ್ಮಲ್ಲಿ ಎಷ್ಟು ಸರಿ ಕ್ಲೀನ್ ಮಾಡ್ತಿರ್ತೀವಿ ಅಷ್ಟು ಸರಿ ಗಲೀಜು ಮಾಡ್ತಾ ಇರ್ತೀವಿ, ಏನು ಮಾಡೋಂಗಿಲ್ಲ. 2 ಪ್ಯಾಕೆಟ್ ತಂದಿದ್ದೀನಿ ಮಶ್ರೂಮು, ಬೇಕಲ್ವಾ? ವಾವ್, ನೀನು ಹೇಳಿದ್ಮೇಲೆ ಖಂಡಿತ ಒಳ್ಳೇದಾಗುತ್ತೆ ಬಿಡುಕಂದ. ಓಕೆ, ನೀನು ನನ್ನ ತಲೆ ಮೇಲೆ ಕೂತ್ಕೊಂಡಿದ್ರು ಸರಿ ಕಾಣಿಸ್ತಿದೆ. ಎಲ್ಲಿ ಕೂರ್ತೀಯ ಮಮ್ಮ ಅಂತ ಕೇಳ್ತಾರೆ. ಸ್ವಲ್ಪ ಚೆನ್ನಾಗಿ ಬಿಸಿ ನೀರಿಂದ ತೊಳ್ಕೊಳ್ಳೋಣ ಅಂತ ನೀರು ಮಾಡ್ತಾ ಇದ್ದೀನಿ. ಮೊದಲೇ ತಣ್ಣೀರಲ್ಲೇ ವಾಶ್ ಮಾಡ್ತೀನಿ, ಆಮೇಲೆ ಸ್ವಲ್ಪ ಅರಿಶಿನ ಉಪ್ಪು ಹಾಕ್ಬಿಟ್ಟು ವಾಶ್ ಮಾಡ್ಕೊಬೋದಲ್ವ, ಹಾಗಾಗಿ. ಬಾಕೋಶಿ ಸೈಡ್ ಎಲ್ಲಿ ಏನು ಮಾಡ್ತಿದ್ದೀಯ? ಅದು ಏಟ್ ಕೊಡ್ತೀನಿ, ಕತ್ರಿ ಬೇಡ, ಅದೇಡು ತಗೊಂಡೋಗಿ. ಕಿಚನ್ದೇ ಬೇರೆ ಇದೆ ಕತ್ರಿ, ಅದೇನು ತಗೊಂಡು ಬಂದಿದ್ಯಾ? ಬಿಡು ಕೋಶ್, ಕತ್ರಿ ಇಡೋಲಿ. ಇವ್ನು ಸರಿ ಇಲ್ಲ, ಕತ್ರಿ ತಗೊಂಡೆಲ್ಲ ಕಟ್ ಮಾಡ್ಬಿಡ್ತಾನೆ, ಅದು ಇದು ಎಲ್ಲನು. ನೋಡಿ ಚೆನ್ನಾಗಿದೆ ಮಶ್ರೂಮ್ ಅಂತೂ. ಈ ಥರ ನೋಡ್ಕೊಂಡು ತಗೊಳ್ಳಿ, ಗುಂಡು ತಿರೋದೇ ತಗೊಳ್ಳಿ. ನಾನು ಮತ್ತೆ ಇದನ್ನ ಕಟ್ ಮಾಡಲ್ಲ, ಹೀಗೆ ಹಾಕೊಳ್ತೀನಿ. ಏನು ನೋಡ್ಬಿಟ್ಟು ಇದು ಕೊಡಮ್ಮ, ಒಂದು ಜಾಲರಿ ಮತ್ತು ಒಂದು ಪ್ಲೇಟ್ ಕೊಡಿ. ನೋಡ್ಬಿಟ್ಟು ಅವ್ನು ಹೆಂಗಾಡ್ತಾನೆ ಅಂತ. ಚೆನ್ನಾಗಿದೆ ಬಿಡ ಮಶ್ರೂಮ್. ನೀವು ಕೆಳಗಡೆ ಮನೆಯವ್ರು ಮಾತಾಡ್ತಾ ಇದ್ರಲ್ಲ, ಅದು ನೀನು ಯೂಟ್ಯೂಬ್ ಚಾನಲ್ ಹಾಕೊಂಡು ಬಂದೆ. ಅವರು ಯೂಟ್ಯೂಬೇ ನೋಡೋದಂತೆ ಪಾಪ. ಹಾಂ, ಅವ್ರು ನನಗಿಂತ ತುಂಬಾ ದೊಡ್ಡವರು. ಏನು ನಿಮ್ಮನ್ನ ಅಜ್ಜಿ ಮಾಡ್ಬಿಟ್ಟವ್ರೆ, ನೀವು ಅಜ್ಜಿ ಥರ ಕಾಣಲ್ಲ, ತುಂಬ ಚಿಕ್ಕವ್ರು ನೀವು ಅಂತಂದ್ರು. ನಾನಂದೆ ನಂದು ಬಾಲ್ಯ ವಿವಾಹ ಅಂತಂದೆ. 8 ವರ್ಷ ಅಂದರು. ಈಗ 38 39 ವರ್ಷ ಅಂದೆ. ಅಯ್ಯೋ ನನಗೆ ಏಜ್ ಜಾಸ್ತಿ ಆಗಿದೆ ಅಂದರು. ಹಾಗೆ ಬನ್ನಿ ಅಂತ ಅನ್ಸ್ಕೊಂಡು 50 ಆಗಿರ್ಬೋದು, 55 ಕೂರ್ಬೇಕು ಸೈಲೆಂಟಾಗಿ, ಎಲ್ಲ ಕ್ಲೀನಾಗಿ ತೊಳ್ಕೊಬಿಡ್ಬೇಕು. ಇವತ್ತೇ ನಮ್ಮ ಈ ಅಪಾರ್ಟ್ಮೆಂಟಲ್ಲಿ ಒಬ್ಬರನ್ನ ಪರಿಚಯ ಮಾಡ್ಕೊಡೋದು ಪಾಪ. ಅವ್ರು ಯಾವತ್ತೂ ನಾನು ನೋಡೇ ಇಲ್ಲ. ಅವರು ಯಾವಾಗ ಬಂದಿರೋದು, ಹೊಸ್ದಾಗಿ ಬಂದಿದ್ದೀರ ಅಂತ ಕೇಳ್ತಿದ್ದಾರೆ. ಅಂದರೆ ಇಲ್ಲಿ ಯಾರು ಪರಿಚಯ ಆಗಲ್ಲ. ನಾವು ಕೂಡ ಅಷ್ಟೇ, ನಮ್ಮ ಕೆಲಸ ಆಯಿತು ನಾವು ಆಯ್ತು ಅಂದ್ರೆ ನೋಡ್ತಾ ಇರ್ತೀವಲ್ವ, ಹಾಗಾಗಿ ನಾವು ಕೂಡ ಸುಮ್ಮನೆ ಇರ್ತಿದ್ವಿ. ಪಾಪ ಇವತ್ತೇನು ಹೊರಗಡೆ ಕಂಟ್ರೋಲ್ ಅಂತ ಹೇಳ್ಬಿಟ್ಟು ಮಾತಾಡ್ತೀವಿ. ಡ್ಯಾಡಿ ಗೊತ್ತಾ? ವಾ, ಎಲ್ಲಿತ್ತು? ರೂಮಲ್ಲಿದ್ದ? ವಾ, ಸ್ವಾಮಿಗೌಡ ಮಾಡ್ತಿಲ್ಲ, ಕತೆ ಇಲ್ಲ ಸ್ವಾಮಿಗೌಡಂದು. ನೀರು ಬೇಕು. ಅಪ್ಪ ಕಾಲ್ ಮಾಡ್ತೈತೆ. ಏನು ಚಿಟ್ಟೆ ಅದೇನು ಮಾಡಲ್ಲ ನೋಡಿ. ಮಶ್ರೂಮ್ ಎಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡೆ, ಇನ್ನೇನಿಲ್ಲ. ಚೆನ್ನಾಗಿದೆ. ಅದೇ ಚಾಮುಂಡೇಶ್ವರಿ ದೇವಸ್ಥಾನ ನೋಡಿದಾರಲ್ರಿ, ತೆಂಗಿನಕಾಯಿ ಎಲ್ಲ ಕಟ್ತಾರ, ದೊಡ್ಡ ವಿಗ್ರಹ ಇರೋದೆಲ್ಲ ನೋಡ್ತಿರಲ್ಲ. ಗೌಡ್ಗೆರೆ ಎಲ್ಲಿ ಗೌಡ್ಗೆರೆ ಅಪ್ಪ? ಅಲ್ಲ ಇಲ್ಲ ಡ್ಯಾಡಿ ಕೇಳ, ಯಾವ ಗೌಡ್ಗೆರೆ? ಮಂಡ್ಯ ಹತ್ರ, ಮಂಡ್ಯ ರಾಮನಗರನಾ? ಇಲ್ಲ, ಮಂಡ್ಯ ಮದ್ದೂರು ಇಲ್ವೇನ್ರಿ? ಚನ್ನಪಟ್ಟಣ ಕರೆಕ್ಟ್ಬಿಟ್ಟ. ನೋಡಿಲ್ಲ ನಾವು, ಪ್ರಮೋಷನ್ ಆಯ್ತು ಕಣ್ರಿ. ಮತ್ತೆ ಹಾಗೇನೆ ದೇವಸ್ಥಾನಕ್ಕೆ ಹೋದಾಗ ಆಯ್ತು. ಇಲ್ಲಿ ನೋಡ್ರಿ ಬನ್ರಿ, ನಿಮ್ಮನ್ನ ಯಾರು ನೋಡ್ಬೇಕು? ಸುಮ್ನೆ ಇರ್ರಿ. ನೋಡಿ 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 ಹಿಂಗ ಆಡ್ತಾರೆ, ಎಲ್ಲ ಹೇಳ್ತಾರೆ ನಿಮ್ ಗಂಡನ್ ತೋರ್ಸಲ್ಲ ಅಂತ. ಹಾಯ್ ಮಾಡ್ಬಿಡಿ. ಸೂಪರ್ ಆಗಿದ್ದಾರೆ. ನಿಮ್ ನೋಡಿದ್ರೆ ಈಗ ಸೂಪರ್. ಇನ್ನ ಹೋಗಿ, ಈಗ ಪಾಪ ಸುಸ್ತಾಗಿದ್ದಾರೆ ಕೆಲಸದಿಂದ ಇವಾಗ ಬಂದು. ಕುಕ್ಲೆ ಬತ್ತಿದ್ದು ಎಲ್ಲ ರೆಡಿ ಮಾಡಿ ಹಾಕಿದ್ದೆ ನೋಡಿ ಮಶ್ರೂಮ್ ಬಿರಿಯಾನಿ ಮಾಡಲಿಕ್ಕೆ. ಅದು ಮಶ್ರೂಮ್ ಬಿರಿಯಾನಿ ಇದೆ, ಬೇರೆ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ಒಬ್ಬರು ವ್ಲಾಗ್ ಜೊತೆ ಸೇರಿಸಿದ್ರೆ ಅದು ನೀವು ಬೇರೆ ಮಾಡಿ ಅಂತ ಹೇಳ್ತಾರಲ್ವಾ ಅಂತ ಹೇಳ್ಬಿಟ್ಟು ಬೇರೆ ಸಪ್ರೇಟೇ ಮಾಡಿಕೊಂಡೆ. ಇವಾಗೆಲ್ಲ ರೆಡಿ ಮಾಡಿದೆ. ಇಷ್ಟು ಮಾಡೋ ಅಷ್ಟರಲ್ಲಿ ಅಡುಗೆ ಮನೆ ಗತಿ ನೋಡಿ ಹಿಂಗೆ ಮಾಡಿರ್ತೀನಿ ನಾನು. ಇಲ್ಲಿ ನೋಡಿ
ಹಿಂಗೆ ಮಾಡಿದ್ದೀನಿ. ಇವಾಗ ಬೇಗ ಬೇಗ ಪಾತ್ರೆ ಎಲ್ಲ ತೊಳ್ಕೊಬೇಡ. ಓಕೆ ಪುಟ, ನೀನು ಕ್ಲೀನಾಗಿ ಒರೆಸ್ಕೊಬಂದ್ಬಿಡು ಇದೆಲ್ಲ. ಅದೆಲ್ಲ ಜೋಡಿಸ್ಕೊಂಡು ನಾನು ಪಾತ್ರೆ ತೊಳ್ಕೊಟ್ಬಿಡ್ತೀನಿ. ಓಕೆ, ಪಟ ಪಟ ಅಂತ ಮಾಡ್ಬೋಣ. ಎಣ್ಣೆ ತಗೊಳಕ್ಕೆ ಏನು ಮಾಡ್ತಿದ್ದೀನಿ ಹೇಳ್ಬಿಡಿ. ನಾನು ಹೇಳ್ತೀನಿ ಅವನಿಗೆ, ನಾನೇ ಸರಿ ಅವನಿಗೆ, ಯಾರು ಸರಿ ಇಲ್ಲ. ಹಿಂದೆ ಕೂರು. ಏನು ಹೌದಾ? ಕುಷ್ಮಾ ಸೌಂಡ್ ಮಾಡಬಾರ್ದು. ಬೇಡ ಕಂದ. ಯಾಕೆ ಅಮ್ಮಮ್ಮ ಅಂದ್ರೆ ಸೌಂಡ್ ಮಾಡಿದ್ರೆ ಏನ್ ಅನ್ಸೋದು ಹೇಳು. ಗೋಡಂಬಿ ಎಲ್ಲ ಯಾಕೆ ಚೆಲ್ಲಿದೆ ಇಲ್ಲಿ? ಹಂಗೆ ನೀನು ಏನ್ ಗೋಡಂಬಿ ಸುಮ್ಮನೆ ಸಿಗುತ್ತೆ ಕುಷ್ಮಾ? ನೀನು ತಿನ್ನ ಕೊಟ್ಟಿರೋದು ಈಗ ಹಾಕೊಂತ ಕೊಟ್ಟಿರೋದು ನಾವು. ಓ, ತಾತ ಅಲ್ಲಿ ಕುಂತಿರು ಒಬ್ರೆ. ಹೋಗಿ ಕುತ್ಕೊಂಡು ಸ್ವಲ್ಪ ತಾತನ ಜೊತೆ ಕಷ್ಟ ಸುಖ ಮಾತಾಡೋದು. ಸ್ವಲ್ಪ ಹೋಗ್ಬಿಟ್ಟು ಯಾರು ಸವಸನೆ ಬೇಡಿ. ನಾನು ಒಬ್ರು ಆರಾಮಾಗಿ ರೆಸ್ಟ್ ಮಾಡ್ತೀನಿ ಅಂದ್ಬಿಟ್ಟು ಹೋಗ್ತಾ ಇದ್ದಾರೆ ಅವರು. ಟಿವಿ ಹಾಕೋರು ಸೌಂಡ್ ಜಾಸ್ತಿ ಕೊಡ್ಸಲ್ಲ. ವಿಡಿಯೋ ಮಾಡ್ತಾ ಇದೆ ಅಂತ ಗೊತ್ತವ್ರೆ. ಇನ್ನೇನು ತಾನೇ ಮಾಡ್ತಾರೆ. ಕೇಳಿಸ್ತಿದ್ಯವ? ಇಲ್ಲಿ ಗಂಟ ಕೇಳ್ತಾ ಇದೆಯಾ ಟಿವಿ? ಇದು ಇಲ್ಲ ಅಲ್ವಾ? ಇನ್ನೂ ಒಂದು ಪಾಯಿಂಟ್ ಕಡಿಮೆ ಮಾಡೋಣ. ಸ್ವಲ್ಪ ಮ್ಯೂಸಿಕ್ ಬಂದ್ಬಿಟ್ಟು ಇವಾಗೆಲ್ಲ ತುಂಬಾನೇ ರೂಲ್ಸ್ ಮಾಡಿದ್ದಾರೆ. ಯಾವುದೇ ಮ್ಯೂಸಿಕ್ಕು, ಟಿವಿ ಇದು ಸೌಂಡು ಅಲ್ಲಿ ಇಟ್ಟಿದ್ದೀನಿ ನೋಡಿ, ಯಾವುದು ಬರಬಾರ್ದು ಅಂತ ಹೇಳ್ಬಿಟ್ಟು. ಹಾಗಾಗಿ ಅದೆಲ್ಲ ಸ್ವಲ್ಪ ಜೋಪಾನವಾಗಿ ನೋಡ್ಕೋಬೇಕು. ಮೊನ್ನೆ ಒಂದು ವಿಡಿಯೋ ಹಾಕಿದೆ, ಏನಿಲ್ಲ ಖುಷಿ ಕೈ ಕುಯ್ಕೊಂಡಿದ್ದಾನೆ ಅಂತ ಹೇಳಿ ಅದೆಲ್ಲ ಇದು ಮಾಡಿಕೊಂಡು ಅದೇ ಇದಾಗ್ಬಿಟ್ಟು ಹೇಳಿದಷ್ಟೇ ಹೆಂಗಾಯ್ತು. ಏನು ಮಾಡೋಕ್ಕಾಗಲ್ಲ. ಏನಾಗಲ್ಲ. ಮತ್ತೆ ಅವ್ರಿಗೆರೆ ದೇವಸ್ಥಾನಕ್ಕೆ ಹೋಗ್ಬೇಕು, ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ. ಹಾಗಾಗಿ ಇವತ್ತೆಲ್ಲ ಕೆಲಸನ ಬೇಗ ಬೇಗ ತಿಂಡಿ ಎಲ್ಲ ಊಟಕ್ಕೆಲ್ಲ ರೆಡಿ ಮಾಡಿ ಊಟ ಬೇಗ ಬೇಗ ಎಲ್ಲ ಕೆಲಸ ಮುಗಿಸ್ ಮಲಗಿದ್ರೆ ಬೇಗನೆ ಎದ್ದು ಹೋಗ್ಬೋದಲ್ವಾ. ಯಾಕೆ ಖುಷಿ? ನನ್ನ ಮಗಳು ಫ್ರೂಟ್ಸ್ ಎಲ್ಲ ಜೋಡಿಸಿದಾಳೆ ನೋಡಿ ಆಲ್ರೆಡಿ ಬಾಡೋಗಿದೆ. ಅದನ್ನು ತಿನ್ನಲ್ಲ ನನ್ನ ಮಗಳು. ತಂದು ಈ ಥರ ಗುಡ್ಡ್ಯಾಕದು ಮಾತ್ರ ಗೊತ್ತು, ತಿನ್ನಲ್ಲ, ಖಂಡಿತ ತಿನ್ನಲ್ಲ. ಅದು ಅಕ್ಕನ ಮನೇಲಿ ಕೊಟ್ಟೆ ಶುಂಠಿ. ಅದು ಚೆನ್ನಾಗಿ ತೊಳೆದಿದೆ ಪುಟ್ಟ. ಫ್ರಿಜ್ಗೆ ಇಡ್ಬೋದಾ? ಕೊಳ್ತೋಗುತ್ತೆ ಫ್ರಿಜ್ಗೆ ಇಟ್ಟರೆ. ಏನು ಅದು ನೀರು ಇದಾಗುತ್ತೆ, ಅದು ಇದಾಗುತ್ತೆ. ಅಡುಗೆ ಎಲ್ಲ ಮಾಡಾಯಿತು. ಬನ್ನಿ ಇವತ್ತು ಊಟ ಮಾಡೋಣ. ಮಶ್ರೂಮ್ ಬಿರಿಯಾನಿ ತುಂಬ ಚೆನ್ನಾಗಿ ಬಂದಿತ್ತು. ನಾನು ಬೇರೆ ಸಪ್ರೇಟೇ ವಿಡಿಯೋ ಮಾಡಿದ್ದೀನಿ ಯಾವ ಥರ ಮಾಡಿದೆ ಅಂತ. ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನೀವು ಒಂದ್ಸರಿ ನೋಡ್ಬೋದು. ಮತ್ತು ಹಾಗೆಯೇ ಇನ್ನು ಮುಂದೆ ವೀಡಿಯೋ ಇದೆ ನೋಡಿ, ಎಲ್ಲ ಪೂಜೆ ಎಲ್ಲ ಹೇಗೆ ಮಾಡ್ಕೊಂಡು ಬಂದ್ವಿ ಅಂತ ಹೇಳ್ಬಿಟ್ಟು. ಇವಾಗ ಮತ್ತೆ ತನ್ನೇರಿಗೆ ಕೂಡ ಹೋಗ್ಬೇಕು ಪೂಜೆಗೆ. ಬನ್ನಿ. ಇವತ್ತದು ಫುಲ್ಲು ಸುಸ್ತಾಗ್ಬಿಟ್ಟಿದೆ ಕೆಲಸ ಮಾಡಿ ಮಾಡಿ ಮಾಡಿ. ಟೈಮ್ ಆಯಿತು. ನಾವು ಬೆಳಿಗ್ಗೆ ಏನು ಪೂಜೆ ಮಾಡಲಿಲ್ಲ, ಯಾಕಂದರೆ ನನಗೆ ಮಮ್ಮಿಗೆ ಇಬ್ರಿಗೂ ಹೆಲ್ತ್ ಇಶ್ಯೂಸ್ ಇತ್ತು ಅಲ್ವಾ ಮನೇಲಿ. ನಮ್ಮ ಮಮ್ಮಿ ಕೆಲಸ ಆಗಿಲ್ಲ ಅಂತಂದರೆ ಯಾವ ಪೂಜೆ ಮಾಡೋಕ್ಕೂ ಬಿಡಲ್ಲ. ಸೊ ನಾವು ಸಂಜೆನೇ ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆ ಕಂಪ್ಲೀಟಾಗೆಲ್ಲ ರೆಡಿಯಾಗಿ ನಾವು ಒಂದು ಶೂಟಿತ್ತು ಮುಗಿಸ್ಕೊಂಡು ಬಂದು ಇವಾಗ ಪೂಜೆಗೆ ಹೋಗ್ತಾ ಇದ್ವಿ. ಮತ್ತೆ ಸ್ನಾನ ಮಾಡಿ ರೆಡಿ ಆಗಿ ಮತ್ತೆ ಹೊರಡ್ತಾ ಇದೀವಿ. ಬನ್ನಿ ಹೋಗ್ತಾ ಇದ್ದಾರೆ ನಮ್ಮ ಏರಿಯಾದವರೆಲ್ಲ. ಹೌದು, ಎಲ್ಲ ಈಗಲೇ ಹೋಗ್ತಿದ್ದಾರೆ ಪುಟ್ಟ. ಏನಿಲ್ಲ, ಸಂಜೆ ಮೇಲೆ ಬಾ. ಅಂದರೆ ವರ್ಕಿಂಗ್ ಎಲ್ಲ ಮಾಡ್ತಿರ್ತಾರೆ. ಎಸ್ ಬೇಡ, ಲೈಟ್ ಇರಲಿ ಬಾ, ಕತ್ಲಾಗದಲ್ಲಪ್ಪ. ಇನ್ನೊಂದು ಸ್ವಲ್ಪ ಬಾ, ಒಂದೂರಿಲಿ ಬಾ. ವಿಡಿಯೋ ಓಕೆ. ನಾನು ನಿಮ್ಮ ಫೋನ್ ಹಾಕೊಂಡು ಬರ್ತೀನಿ. ಈಗ ಅಮ್ಮನ ಹತ್ರ ಒಂದು ವಿಡಿಯೋ ಮಾಡ್ತೀನಿ. ಕೊಡ. ನಾನೇ ಮತ್ತೆ ಎಷ್ಟು ಗಂಟೆಗೆ ಬರೋದಮ್ಮ? ಖುಷಿ ಕಡೆ ಬಾ.
ಮಾಡ್ಬಿಡು ನೀನು. ಮಾಡು ನೀನು, ಬಕ್ಕೊಂಡು ಮಾಡು, ಅಲ್ಲಿ ಹೋಗಿ ಮುಂದೆ ಹೋಗು. ಮೆಲ್ಲ ಬಾ. ಆಟಾಡ. ತಲೆ ಸುತ್ತ ಮತ್ತೆ ಬೇಕು ಅಂದೆ. ಬಾ, ಇಲ್ಲಿ ನಾವು ಪೂಜೆಗೆ ಅಂತ ಬಂದಿರೋದು. ಸ್ಲಿಪ್ಪರ್ ಹಾಕಿಲ್ಲ, ಬಾ ಖುಷಿ, ಹೋಗೋಣ ಇವಾಗ. ಸ್ಲಿಪ್ಪರ್ ಹಾಕಿಲ್ಲ, ಅದು ಬೇಡ. ಇಲ್ಲಿ ಹಿಂಗೆ